Virat Kohli, superstar of the game. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಇನ್ಸೈಡ್ ಟ್ರಸ್ಟ್. ನೀವು ನೋಡ್ತಾ ಇದ್ದೀರಾ ರನ್ಔಟ್. ಕ್ರಿಕೆಟ್ ಕೇವಲ ಒಂದು ಆಟ ಅಲ್ಲ, ಅದು ಭಾವನೆ. ಆ ಭಾವನೆಗೆ ಹೊಸ ಅರ್ಥ ಕೊಟ್ಟ ವ್ಯಕ್ತಿ ವಿರಾಟ್ ಕೊಹ್ಲಿ. 2011ರಲ್ಲಿ ವಿಶ್ವಕಪ್ ಗೆದ್ದಾಗ ಕಣ್ಣೀರಿನ ಹಿಂದೆ ಇದ್ದ ಯೋಧನ ಕಥೆ ಇದು. ತನ್ನ ತಂದೆಯನ್ನೇ ಕಳೆದುಕೊಂಡು ನೋವನ್ನೇ ಶಕ್ತಿಯಾಗಿ ಮಾರ್ಪಡಿಸಿದ ಆಟಗಾರ. ಅವನ ಬ್ಯಾಟ್ನಿಂದ ಹೊರಬರುವ ಪ್ರತಿ ರನ್ ಕೇವಲ ಸಂಖ್ಯೆ ಅಲ್ಲ, ಅದು ಶ್ರಮ, ಡಿಸಿಪ್ಲಿನ್ ಮತ್ತು ಅಸಾಧಾರಣ ಮನೋಬಲದ ಸಂಕೇತ. ಅವನ ಅಂಕಿಅಂಶಗಳೇ ಹೇಳುತ್ತೆ. 70ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಶತಕಗಳು, ಸಾವಿರಾರು ರನ್ಸ್, ಅನೇಕ ದಾಖಲೆಗಳು. ಆದರೆ ನಿಜವಾದ ಗೆಲುವು ಏನ್ ಗೊತ್ತಾ? ಅವನ ಆಟದ ಪ್ಯಾಷನ್. ತಪ್ಪುಗಳನ್ನೇ ಪಾಠವನ್ನಾಗಿಸಿದ ಅವನ ನಿಲುವು ಮತ್ತು ಭಾರತಕ್ಕೆ ಹೆಮ್ಮೆ ತಂದ ಹೋರಾಟದ ಮನೋಭಾವ. ಇಂದು ಕ್ರಿಕೆಟ್ ಲೋಕದಲ್ಲಿ ಕಿಂಗ್ ಕೊಹ್ಲಿ ಎಂಬ ಹೆಸರೇ ಸಾಕು. ಒಂದು ಶಬ್ದ, ಒಂದು ಪ್ರೇರಣೆ. ಕ್ರಿಕೆಟ್ ಎನ್ನುವ ಆಟದಲ್ಲಿ ಹಲವಾರು ದಂತಕಥೆಗಳು ಬಂದಿದೆ, ಹೋಗಿವೆ. ಆದರೆ ಒಂದೇ ಒಂದು ಹೆಸರು ಜನರ ಮನಸ್ಸಲ್ಲಿ ಶಾಶ್ವತವಾಗಿದೆ, ಅದೇ ವಿರಾಟ್ ಕೊಹ್ಲಿ. ಒಬ್ಬ ದಿಲ್ಲಿಯ ಹುಡುಗ ಬಾಲ್ಯದಿಂದಲೇ ಬ್ಯಾಟ್ ಹಿಡಿದು ಕನಸು ಕಂಡನು. ಭಾರತಕ್ಕಾಗಿ ಆಡಬೇಕು ಅನ್ನೋದು ಅವನ ಕನಸಾಗಿತ್ತು. ಆದರೆ ಜೀವನ ಅಷ್ಟು ಸುಲಭವಲ್ಲ ಅಲ್ವಾ? ತಂದೆಯನ್ನು ಕಳೆದುಕೊಂಡ ನೋವು, ಅಡ್ಡಿಗಳ ಸಾಲು. ಆದರೂ ವಿರಾಟ್ ಹಿಂತಿರುಗಲಿಲ್ಲ. ಅದೇ ಅವನ ಶಕ್ತಿ, ಅದೇ ಅವನ ಗುರುತು. 2008ರಲ್ಲಿ ಅಂಡರ್-19 ವಿಶ್ವಕಪ್ ಗೆದ್ದು ಕ್ರಿಕೆಟ್ ಜಗತ್ತು ಮೊದಲ ಬಾರಿಗೆ ಕೊಹ್ಲಿ ಅಂದ್ರೆ ಯಾರು ಅಂತ ಅರಿತುಕೊಂಡಿತ್ತು. ಆಮೇಲೆ ಇಂಡಿಯಾ ಜರ್ಸಿ ತೊಟ್ಟು ಮೈದಾನಕ್ಕೆ ಬಂದ ಕ್ಷಣದಿಂದಲೇ ಇತಿಹಾಸ ಬದಲಾಯಿತು. ಅವನ ಬ್ಯಾಟಿಂಗ್ ಕೇವಲ ಆಟವಲ್ಲ, ಅದು ಆಕ್ರಮಣ, ಆತ್ಮಸ್ಥೈರ್ಯ ಮತ್ತು ಉತ್ಸಾಹದ ಮಿಶ್ರಣ. ಅವನ ಶತಕಗಳು, ದಾಖಲೆಗಳು, ಅಂಕಿಅಂಶಗಳು ಎಲ್ಲವೂ ಅಚ್ಚರಿ ಮೂಡಿಸುತ್ತೆ. ಆದರೆ ವಿರಾಟ್ ಕೊಹ್ಲಿಯ ನಿಜವಾದ ಶಕ್ತಿ ಯಾವ್ದು ಗೊತ್ತಾ? ಅವನ ಆಟಿಟ್ಯೂಡ್, ಫಿಟ್ನೆಸ್ ಮತ್ತು ನೆವರ್ ಗಿವ್ ಅಪ್ ಮನೋಭಾವ. ವಿರಾಟ್ ಕೊಹ್ಲಿ ಒಬ್ಬ ಕೇವಲ ಕ್ರಿಕೆಟ್ ಆಟಗಾರ ಅಲ್ಲ, ಅವನು ಒಂದು ಪೀಳಿಗೆಯ ಪ್ರೇರಣೆ, ಒಬ್ಬ ಸ್ಫೂರ್ತಿ, ಒಬ್ಬ ಯೋಧ, ಒಬ್ಬ ಕಿಂಗ್. ಹ್ಯಾಪಿ ಬರ್ಡೇ ವಿರಾಟ್ ಕೊಹ್ಲಿ. ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಹೋರಾಟ ನಮಗೆಲ್ಲ ಸ್ಫೂರ್ತಿ. ಇದೇ ರೀತಿ ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ರನ್ಔಟ್.